when I had my periods, I still did the task. ಆ MA ಟಾಸ್ಕ್ ಎಲ್ಲ ನಡಿವಾಗ I was on my second day of periods and I still did it. ಸಿ ಈಗ ಮತ್ತೆ ಅದೆಲ್ಲ ಹೇಳಿದ್ರೆ ಸಿ ದಟ್ ಇಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್, ಅದೆಲ್ಲ ನೀನು ಇಲ್ಲಿ ತರಂಗಿಲ್ಲ. ಯಾಕಂದ್ರೆ ನೀನ್ ಟಾಸ್ಕ್ ಆಡಕ್ ಆಗ್ತಿಲ್ವಾ? ಅವರು ಫಸ್ಟ್ ಆಫ್ ಆಲ್ ಇದು ಅಕುಲ್ ಬಾಯ್ ಏನ್ ಸಜಾ ಕೊಡ್ತಾರೆ ಅನ್ನೋ ಭಯಕ್ಕೇನೆ ಎಲ್ಲಾರು ಟಾಸ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಬಿಕಾಸ್ ಅವ್ರು ಕೊಡೋ ಒಂದೊಂದ್ ಸಜಾನು ತುಂಬಾ ಹ್ಯೂಮಿಲಿಯೇಟ್ ಮಾಡೋ ತರ ಐತೆ. ತುಂಬಾ ಎಲ್ಲಾರು ಒಂಥರ ನೆಕ್ಸ್ಟ್ ಆಚೆ ಬಂದ್ಬಿಟ್ರೆ ಇವ್ರ ಜನಗಳು ಏನ್ ಮಾತಾಡ್ತಾರೆ, ನಿನ್ ಮೇಲೆ ಅವತ್ತು ಸಗಣಿ ಎಲ್ಲ ಉಯ್ದ್ರಲ್ಲ ಅಂತ ಮಾತಾಡ್ತಾರೆ ಅಲ್ವಾ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ವಿ ಯೂಸ್ ಟು ಗೆಟ್ ಸ್ಕೇರ್ಡ್ ಅಂಡ್ ಡೂ ದ ಟಾಸ್ಕ್. ಪೀರಿಯಡ್ಸ್ ಇದ್ರೂ ಪರವಾಗಿಲ್ಲ, ಸ್ಟಿಚಸ್ ಹಾಕಿದ್ರು ಪರವಾಗಿಲ್ಲ, ಕಾಲ್ ಮುರಿದೋದ್ರೂ ಪರವಾಗಿಲ್ಲ, ಯು ವಿಲ್ ಹ್ಯಾವ್ ಟು ಡೂ ದ ಟಾಸ್ಕ್. ಕಾಲ್ ಮುರ್ಕೊಂಡಿರೋರು ಇದಾರಲ್ವಾ ಇವಾಗ? ಟೆಲಿನ್ ಕಾಲ್ ಮುರ್ಕೊಂಡೆ ಟಾಸ್ಕ್ ಮಾಡಿದ್ಲಲ್ಲ, 3 ಸತಿ ಅವಳು ಹಾಸ್ಪಿಟಲ್ ಹೋಗಿ ಬಂದಿದ್ದಾಳೆ. ಡಾಕ್ಟರ್ ಟೋಲ್ಡ್ ನೆಕ್ಸ್ಟ್ ಟೈಮ್ ನೀನ್ ಬಂದ್ರೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಐ ಥಿಂಕ್ ನೌ ಶಿ ಇಸ್ ರಿಕವರ್ಡ್ ಅಂಡ್ ಶಿ ಇಸ್ ಪರ್ಫಾರ್ಮಿಂಗ್ ವೆರಿ ವೆಲ್. ಈಗ ಇಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು, ಅಟ್ ದ ಸೇಮ್ ಟೈಮ್ ತುಂಬಾ ಕಾಶಿಯಸ್ ಆಗು ಕೂಡ ಇರ್ಬೇಕು. ಯಾಕಂದ್ರೆ ಒಂದಲ್ಲ ಒಂದಿನ ಯಾರಾದ್ರೂ ಒಬ್ರು ಅವ್ರಿಗೆ ಅವ್ರ ಬುಡಕ್ ಬಂದೇ ಬರ್ತಾರೆ ಅಲ್ವಾ. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಇಟ್ ಕಮ್ಸ್ ಟು ಮೀ, ನನ್ಗ್ ಬಕೆಟ್ ಹಿಡಿಯಕ್ಕಂತೂ ಬರಲ್ಲ ಗುರು. ನಾನ್ ಬಕೆಟ್ ಹಿಡ್ದಿ ನಾನು ಎಲ್ಲಿ ಹೋಗ್ತೀನಿ? ಎಲ್ಲೂ ಹೋಗಿಲ್ಲ. ಈಗ ನಾನು ಇಷ್ಟೆಲ್ಲ ಮಾತಾಡಿದ್ದೇನಲ್ಲ, ನಾನೇನ್ ಫುಲ್ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀನ? ಎಲ್ಲೂ ಇಲ್ಲ, ಇಲ್ಲೇ ಇದ್ದೀನಿ. ಇದ್ದಿದ್ದಂಗೆ ಮಾತಾಡ್ಬೇಕು. ದಟ್ ಇಸ್ ಓನ್ಲಿ ಥಿಂಗ್. ಫುಲ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ಬೇಕು. ಮೇ ಬಿ ಇವತ್ತು ಅವ್ರಿಗೆ ಬೇಜಾರಾಗುತ್ತೆ, ನಾಳೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಇವಳು ಹಿಂಗ್ ಮಾತಾಡಿದ್ಲು, ಏನಾಯ್ತು ಅಂತ ಎಲ್ಲ. ಯುಲ್ ಗೆಟ್ ಟು ನೋ ಎ ಲಾಟ್ ಆಫ್ ಥಿಂಗ್. ಆದ್ರೆ ನಾನು ಯಾವ್ದು ನನ್ ಮನ್ಸಿಂದ ಎಲ್ಲ ಲೈಕ್ ಏನ್ ಹೇಳೋದು, ಐ ಡೋಂಟ್ ಥಿಂಕ್ ಅಂಡ್ ಟಾಕ್. ನನ್ ಮನ್ಸಲ್ಲಿ ಏನಿದೆಯೋ ಅದೇ ಹೇಳ್ಬಿಡ್ತೀನಿ. ದಿಸ್ ಇಸ್ ಹೌ ಆಶ್ ಮೆಲೋ ಇಸ್. ಯಾವ್ದು ಆಶ್ಗೆ ಕರೆಕ್ಟ್ ಅಂದ್ರೆ ಕರೆಕ್ಟ್, ರಾಂಗ್ ಅಂದ್ರೆ ರಾಂಗ್. ದಟ್ ಇಸ್ ಆಲ್. ಓಕೆ, ಮಾರ್ನಿಂಗ್ ಎಲ್ಲ ಎಷ್ಟು ಗಂಟೆಗೆ ಎದ್ದೇಳೋದಿರುತ್ತೆ? 5:30 ಇಲ್ಲಾಂದ್ರೆ 6 o'clock ಎದ್ದೇಳ್ಬೇಕು. ಎದ್ಬಿಟ್ಟು ಅಲ್ಲಿಂದ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಮನೆಯವ್ರು ಏನೇನ್ ಕೆಲ್ಸಲೆಲ್ಲ ಕೊಡ್ತಾರೋ ಅದೆಲ್ಲ ಕೆಲ್ಸಗಳೆಲ್ಲ ಮಾಡ್ಬೇಕು. ಬಟ್ಟೆ ಒಗೆದಂದ್ರೆ ಬಟ್ಟೆ ಒಗಿಬೇಕು. ಅಂಡ್ ಮೋರೋವರ್ ಅಲ್ಲಿ ಬಂದ್ಬಿಟ್ಟು ಫುಲ್ ಮಳೆ. ಈಗ ಪಿರಿ ಮಳೆನೆ, ಅಷ್ಟು ಜೋರಾಗಿ ಮಳೆ ಎಲ್ಲ. ಮಳೆ ಬರ್ತಾನೆ ಇರುತ್ತೆ, ಸ್ವಲ್ಪ ಸ್ಟಾಪ್ ಆಗುತ್ತೆ, ಮತ್ತೆ ಒಂದ್ 5 minutes ಆದ್ಮೇಲೆ ಮತ್ತೆ ಬರುತ್ತೆ, ಮತ್ತೆ 10 minutes ಸ್ಟಾಪ್ ಆಗುತ್ತೆ, ಮತ್ತೆ ಬರುತ್ತೆ. ಮಳೆ ಇದ್ರೂನು ಗಾಳಿ ಇದ್ರೂನು ಏನಿದ್ರೂನು ಟಾಸ್ಕ್ ಮಾಡ್ಲೇಬೇಕು. ಸೊ ಮಾರ್ನಿಂಗ್ 5:30 to 6:30 ಎದ್ದೇಳ್ಬೇಕು. ಎದ್ದಿ ಮನೆ ಕೆಲಸ ಮನೆಯವ್ರು ಏನೇನು ಕೆಲಸ ಕೊಡ್ತಾರೋ ಅದೆಲ್ಲ ಮಾಡಿಸಿ ಫೈನಲಿ ಬೈ 8:30 9 o'clock ಎಲ್ಲ ರೆಡಿ ಆಗಿ ಗ್ರೌಂಡ್ ಹತ್ರ ಬರ್ಬೇಕು. ಅಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ ನಮ್ಗೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದಾದ್ಮೇಲೆ ಬೈ 10-10:30 ಶೋ ಶುರು ಆಗುತ್ತೆ. ಅಲ್ಲಿ ಅಕುಲ್ ಬೈ ಹೇಳ್ತಾರೆ ವೆಲ್ಕಮ್ ಅಂತ ಹೇಳ್ಬಿಟ್ಟು, ಈಗ ಇವತ್ತು ಏನೇನ್ ಟಾಸ್ಕ್ ಇದೆಯೋ ಅದೆಲ್ಲ ನೀವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಕುಲ್ ಬೈ ಹೇಳ್ತಾರೆ, ಆಯ್ತು ಇವಾಗ ನಿಮ್ ಪ್ರಾಕ್ಟೀಸ್ ಸೆಷನ್ ನೀವು ಹೋಡ್ರಿ ಅಂತ ಹೇಳ್ತಾರೆ. ವಿ ರನ್ ಫ್ರಮ್ ದೇರ್ ಐ ಥಿಂಕ್ ಫ್ರಮ್ 12 o'clock ಅದು ಸ್ಟಾಪ್ ಆಗುತ್ತೆ. 12 ಇಂದ ಆಲ್ಮೋಸ್ಟ್ 4 o'clock 3 o'clock ತನಕ ನಮ್ಗೆ ಫುಲ್ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಮ್ಯಾಕ್ಸ್ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಈಚ್ ಟಾಸ್ಕ್. ಈಸಿ ಟಾಸ್ಕ್ ಇದ್ರೆ ಸ್ವಲ್ಪ ಟೈಮ್ ಕೊಡ್ತಾರೆ, ಟಫ್ ಟಾಸ್ಕ್ ಇದ್ರೆ 4 o'clock 5 o'clock ತನಕ ಇರುತ್ತೆ. ಆಮೇಲೆ ಅದಾದ್ಮೇಲೆ ಈಗ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕಂದ್ರೆ ಮನೆಗೆ ಹೋಗಿ ಎಲ್ಲಾ ಕೆಲ್ಸ ಎಲ್ಲ ಮುಗಿಸಿ, ಕೆಲ್ಸ ಅಲ್ಲ ಲೈಕ್ ಚಾ ಎಲ್ಲ ಕುಡ್ದ್ಬಿಟ್ಟು ಸ್ನಾನ ಏನಾದ್ರು ಮಾಡ್ಬೇಕಂದ್ರೆ ಸ್ನಾನ ಮಾಡಿ ಪಟ್ ಅಂತ 7 o'clock ಒಳಗಡೆ ರೆಡಿ ಆಗ್ಬೇಕು. 7 o'clock ರೆಡಿ ಆಗಿ 7 ಇಂದ 8 9 ತನಕ ವಿ ಹ್ಯಾವ್ ಟು ಗೋ ಟು ದ ಪ್ಲೇಸ್. ಎಷ್ಟು ದೂರ? ಬರೀ ಒಂದ್ 5 minutes ಅಷ್ಟೇ. ಮನೆಯಿಂದಾನು ಗ್ರೌಂಡ್ಗೆ ಒಂದ್ 5-10 minutes ಆಗುತ್ತೆ ಅಷ್ಟೇ. ಆದ್ರೆ ಇಷ್ಟು ದೂರ ಏನಕ್ಕೆ ಲ್ಯಾಗ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ವೈ ದೇ ಲ್ಯಾಗ್ ಆಲ್ಮೋಸ್ಟ್ ಇಷ್ಟೊತ್ತು ಏನಕ್ಕೆ ಲ್ಯಾಗ್ ಮಾಡ್ತಾ ಇದಾರೆ ಅಂತ ಇವನ್ ಐ ಡೋಂಟ್ ನೋ, ನೋಬಡಿ ನೋಸ್ ಅಬೌಟ್ ಇಟ್. ಅವ್ರ ಶೂಟಿಂಗ್ ಸ್ಟಾರ್ಟ್ ಮಾಡೋದು 10:30 11 o'clock ಸ್ಟಾರ್ಟ್ ಮಾಡ್ತಾರೆ. 10:30 11 o'clock ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದ್ 3:30 4 o'clock ಎಂಡ್ ಆಗುತ್ತೆ. ಮತ್ತೆ 5 o'clock ನಾವು ಪಟ್ ಅಂತ ಎದ್ದೇಳ್ಬೇಕು. ಸೊ ಮ್ಯಾಕ್ಸಿಮಮ್ ವಿ ಗೆಟ್ ಓನ್ಲಿ an hour or 2 hours ಆಫ್ ಸ್ಲೀಪ್ ಅಷ್ಟೇ, ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ ಹಂಗಿದ್ವಿ ನಾವು. ಬರ್ತಾ 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 ಫುಲ್ ಮೂಳೆಗೆಲ್ಲ ಇಟ್ ಸ್ಟಾರ್ಟೆಡ್ ಅಪಿಯರಿಂಗ್ ಆನ್ ಅವರ್ ಫೇಸ್. ಆದ್ರೆ ತುಂಬಾ ಸ್ಟ್ರೆಸ್ ಇದೆ. ಟಾಸ್ಕ್ ಬಗ್ಗೆ ಎಲ್ಲ ಹೇಳ್ತಾರ ಮುಂಚೆನೆ ನಿಮ್ಗೆ ಈ ತರ ಟಾಸ್ಕ್ ಇರುತ್ತೆ ಅಂತ? ಇವತ್ತು ಹೇಳಲ್ಲ. ಇಲ್ಲ ಫುಲ್ ಸರ್ಪ್ರೈಸಿಂಗ್ ಆಗಿರುತ್ತೆ. ಈಗ ದನ ಹಾಲ್ ಕರೆಯೋದಂತೂ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಹಸುನ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಹಸು ಬಂದ್ಬಿಟ್ಟು ಇಟ್ ಇಸ್ ವೆರಿ ಜೆಂಟಲ್. ಒಂದ್ ಸ್ವಲ್ಪ ಹಿಂಗ್ ಮುದ್ದೆಲ್ಲ ಮಾಡಿ ಆಮೇಲೆ ವಿ ಕ್ಯಾನ್ ಹಾಲ್ ಕರಿಬಹುದು. ಆದ್ರೆ ಎಮ್ಮೆ ಬಂದ್ಬಿಟ್ಟು ಇಟ್ ಇಸ್ ಒನ್ ಓನರ್ ಅನಿಮಲ್. ಇಟ್ ವಿಲ್ ಓನ್ಲಿ ಲಿಸನ್ ಟು ದಿ ಓನರ್. ಅವ್ರು ಡೈಲಿ ಯಾರು ಹಾಲ್ ಕರೀತಾ ಇದ್ರು ಅವ್ರಿಗೆ ಮಾತ್ರ ಕೇಳುತ್ತೆ. ಇಟ್ ವಿಲ್ ನೆವರ್ ಲಿಸನ್ ಟು ಅಸ್. ಅಂಡ್ ಮೋರ್ ಓವರ್ ಹಾಲ್ ಆಲ್ರೆಡಿ ಕರ್ದ್ಬಿಟ್ಟು ಸುಮ್ನೆ ಅಲ್ಲಿ ನಿಂತಿದ್ರೆ ಅದು ಹಾಲು ಕೊಡಲ್ಲ, ಏನು ಕೊಡಲ್ಲ. ಅದೇ ಆಗಿರೋದು ಈಗ ಇವಳ ಟಾಸ್ಕ್. ಯಾರು ಸ್ನೇಹ ಅವರಿಗೆ ಅದೇ ಆಗಿದೆ. ಸೊ ಊಟ ತಿಂಡಿ ವಿಷಯದಲ್ಲಿ ಆಯ್ತು. ಇನ್ನ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ನೀವೇ ಮಾಡ್ಕೋಬೇಕಾ ಅಥವಾ ಅಲ್ಲಿ ಏನಾದ್ರು ಇರ್ತಾರ? ಇಲ್ಲ, ನಮ್ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ಆಲ್ರೆಡಿ ಸೀಸ್ ಮಾಡಿ ಇರ್ತಾರೆ. ಬರೀ ಒಂದು ಲಿಮಿಟೆಡ್, ಈಗ 7 days ಪೀರಿಯಡ್ ಅಂದ್ರೆ ಒಂದು 3 to 4 ಕಾಸ್ಟ್ಯೂಮ್ಸ್ ಕೊಡ್ತಾರೆ. ಅದೇ ಮತ್ತೆ ಒಗ್ದಿ ನಾವೇ ಹಾಕೋಬೇಕು. ದಟ್ ಇಸ್ ಹೌ ಇಟ್ ಇಸ್. ಓಕೆ, ನಿಮ್ ಬಟ್ಟೆ ನೀವೇ ತೊಳೆದು ನೀವೇ ಹಾಕೊಳ್ಳೋದು? ಹೌದು. ಅದೆಲ್ಲ ಅಷ್ಟೇನ್ ಕಷ್ಟ ಇರ್ಲಿಲ್ಲ, ಮನೇಲೆ ಮಾಡ್ತಾ ಇದ್ವಿ. ಅಲ್ಲಿ ಸಂಗೊಳ್ಳಿ ಏನ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ. ಓಕೆ, TRP ಗೋಸ್ಕರ ಎಲ್ಲಾರ್ನು
ಕೆಳಗೆ ಕುಗ್ಸಿ ಈ ತರ ಮಾನ ಮರ್ಯಾದೆ ಇಲ್ದೆ ಮಾಡೋದೆಲ್ಲ ತುಂಬಾ ಇಟ್ ಇಸ್ ವೆರಿ ಬ್ಯಾಡ್. ಈಗ ಜಸ್ಟ್ ಬಿಕಾಸ್ ಈಗ ಜನರು ಹೇಳ್ತಾರೆ ಇಲ್ಲ ಆಶ್ ನೀನೇನು ಆತರ ಎಲ್ಲ ಪೋರ್ಟ್ರೇಟ್ ಮಾಡಿಲ್ಲ ಅಂದ್ರೆ ನಾನೇನಕ್ಕೆ ಆಚೆ ಬರ್ತಾ ಇದ್ದೆ ಅಲ್ವಾ? ನನಗಲ್ಲಿ ಮಾಡಿದಾರೆ, ಇಲ್ಲಿ ಟಿವಿಯಲ್ಲಿ ಪೋರ್ಟ್ರೇಟ್ ಆಗಿಲ್ಲ ಅನ್ನೋದಕ್ಕೆ ದಟ್ ಇಸ್ ನಾಟ್ ಮೈ ಕನ್ಸರ್ನ್. ಬೇರೆ ಹುಡುಗಿರೆಲ್ಲ ಯಾಕೆ ಎಲ್ಲದನ್ನು ಸಹಿಸ್ಕೊತಾ ಇದಾರೆ ಅಂತ ಅನ್ಸುತ್ತೆ. ಅವರು ಮೇ ಬಿ ದೇ ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್. ಇಲ್ಲ ಅವ್ರು ಎಷ್ಟು ಬೈದ್ರೂ ಪರವಾಗಿಲ್ಲ, ನಾವ್ ಈ ಶೋ ನಲ್ಲಿ ವಿನ್ ಆಗಿ ಅವ್ರು ತೋರಿಸ್ಲೇಬೇಕು ಏನು ಅಂತ ಹೇಳ್ಬಿಟ್ಟು ಮೇ ಬಿ ಅದಕ್ಕೆ ಅಂತ ಇದಾರೆ. ಬಟ್ ನನಗಂತೂ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ರೆ ನಾನು ಯಾವನ್ನೂ ನೋಡಲ್ಲ, ಯಾವ ಶೋನು ನೋಡಲ್ಲ, ಏನೂ ನೋಡಲ್ಲ. ಐ ವಿಲ್ ವಾಕ್ ಔಟ್ ನೋ ಮ್ಯಾಟರ್ ವಾಟ್. ಅಕುಲ್ ಬಾಲಾಜಿ ಇದೊಂದೇ ಶೋ ಅಂತಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಶೋಗಳನ್ನ ಅವ್ರು ಮಾಡಿದ್ದಾರೆ. ಸೊ ಆ ಶೋನಲ್ಲೂ ಕೂಡ ಈ ತರದೆಲ್ಲ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಈ ಶೋನಲ್ಲೇನೆ ಈ ತರ ಸ್ವಲ್ಪ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ? ಇಲ್ಲ, ಇದಕ್ಕಿಂತ ಮುಂಚೆ ನಾನು ಅವ್ರದ್ದು ಯಾವ್ದು ಶೋ ನೋಡಿಲ್ಲ. ಬಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ನಾನು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ನೋಡ್ಬೇಕು. ಇವನ್ ಐ ಡೋಂಟ್ ನೋ ಅಬೌಟ್ ಇಟ್. ಅಂಡ್ ಸಪೋಸ್ ಆಗಿದ್ದಿದ್ರೆ ದೆನ್ ದಿಸ್ ಇಸ್ ವೆರಿ ಬ್ಯಾಡ್. ಐ ಥಿಂಕ್ ದಿಸ್ ಶುಡಂಟ್ ಹ್ಯಾಪನ್ ಅಂತ ಅನ್ಕೊಂತಾ ಇದ್ದೀನಿ. ನೇರವಾಗಿ ಮಾತಾಡೋದು ಅದೆಲ್ಲ ಮಾಡಿದ್ರೆ ಈ ತರ ಇವಾಗ ಹೆಂಗಾಗಿದೆ ಅಪೋಸ್ ಮಾಡೋರು ಜಾಸ್ತಿ ಆಗ್ತಾರ ಅಂತ ನಿಮ್ಗೆ ಅನ್ಸುತ್ತಾ? ಮಾಡ್ಲಿ, ಇರೋದನ್ನೇ ಮಾಹಿತಿ ಹೇಳ್ಬೇಕಲ್ವಾ. ನಾನೇನ್ ಫಿಟ್ಟಿಂಗ್ ಇಟ್ಟು ನಾನೇನ್ ಬಕೆಟ್ ಇಡ್ದು ಇಲ್ಲ ಅಂದ್ರೆ ನಾನೇನು ಎಕ್ಸ್ಟ್ರಾ ವರ್ಡ್ಸ್ ಎಲ್ಲ ಆಡ್ ಮಾಡ್ತಾ ಇಲ್ಲ. ಇರೋದನ್ನೇ ಹೇಳ್ತಾ ಇರೋದು. ಇರೋದನ್ನೇ ಹೇಳಿದ್ರೆ ಅವ್ರಿಗೇನು ಹೆಂಗೆ ಅನ್ಸುತ್ತೆ ಗೊತ್ತಾ? ಓ ಇಲ್ಲ ಇವಳಿಗೆ ಆಲ್ಮೋಸ್ಟ್ ತುಂಬಾ ಆಟಿಟ್ಯೂಡ್ ಇದೆ, ಇಲ್ಲ ಅಂದ್ರೂ ಇವಳು ಆಪೋಸಿಟ್ ಹೋಗ್ತಾ. ಇಲ್ಲಿ ತನಕ ನಾನ್ ಯಾವ್ದಕ್ಕೂ ಒಂದು ಆಪೋಸಿಟ್ ಹೋಗೇ ಇಲ್ಲ. ಜಸ್ಟ್ ಬಿಕಾಸ್ ಇದು ನಂದು ಇಲ್ಲಾಂದ್ರೆ ನನ್ ಮಾನ ಮರ್ಯಾದೆ ಅನ್ನೋದಕ್ಕೇನೆ ನಾನು ಆಪೋಸಿಟ್ ಹೋಗಿದ್ದು, ಇಲ್ಲಾಂದ್ರೆ ಹೋಗ್ತಾನೆ ಇರ್ಲಿಲ್ಲ. ಒಬ್ರಿಗೆ ಫೇವರ್ ಮಾಡೋದು, ಇನ್ನೊಬ್ರನ್ನ ಲೋ ಮಾಡೋದು ಅದು ಆಗತ್ತಾ? ಅಯ್ಯೋ ತುಂಬಾ ಆಗ್ತಿದೆ. ಅಯ್ಯೋ ಕಾರ್ಯಕ್ರಮ ಇರೋದಕ್ಕೆ ಅದಕ್ಕೆ ಏನಲ್ವಾ, ತುಂಬಾ ಆಗ್ತಿತ್ತು ಅಲ್ಲಿ. ಬೇರೆಯವ್ರನ್ನ ವೆರಿ ಮಚ್ ವೆರಿ ಮಚ್ ವೆರಿ ಮಚ್ ವೆರಿ ಮಚ್. ಅಲ್ಲಿ ಹೋಗ್ಬಿಟ್ಟು ಯಾವಾಗಾದ್ರು ಬೇಜಾರಾಯ್ತಾ ನಿಮ್ಗೆ? ಬರ್ಬಾರ್ದಾಗಿತ್ತು? ಆಗಿತ್ತು, ಆದ್ರೆ ಮಾತಾಡ್ಲಿಲ್ಲ. ಲೈಕ್ ಸೆಕೆಂಡ್ ಡೇ ಇಂದಾನೇ ಆಗಿತ್ತು, ಏನಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಥರ್ಡ್ ಡೇ ನಾನ್ ಕೈ ರೇಸ್ ಮಾಡ್ಬಿಟ್ಟೆ, ನಾನು ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ನಾಮಿನೇಷನ್ಗೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರ್ತೀನಿ, ಅವಾಗ್ಲೇ ಹೇಳ್ಬಿಟ್ಟೆ ಇಲ್ಲ ನಾನು ಸೆಲ್ಫ್ ನಾಮಿನೇಟ್ ಮಾಡ್ಕೊಂತೀನಿ ಬೈ. ಅವತ್ತು ಒಂದ್ ಜಗಳ ಆಗಿದೆ, ಯಾವ್ದು ತೋರ್ಸೇ ಇಲ್ಲ. ಅದೇ ಅವ್ರಿಗೆ ಏನೇನ್ ಬೇಕೋ ಅದ್ ಮಾತ್ರ ಕಟ್ ಕಾಪಿ ಪೇಸ್ಟ್ ಎಡಿಟ್ ಅಷ್ಟೇ ಇದ್ ಮಾಡಿ ಅವ್ರು ತೋರಿಸ್ತಾರೆ. ಯಾಕಂದ್ರೆ ಅವ್ರ ಚಾನಲ್ ಕೆಳಗ್ ಬರ್ಬಾರ್ದಲ್ಲ. ಆದ್ರೆ ಅದ್ರಲ್ಲಿರೋ ಕಂಟೆಸ್ಟೆಂಟ್ಸ್ ಎಷ್ಟು ಕೆಳಗೋದ್ರೂ ಪರವಾಗಿಲ್ಲ, ಅದ್ರಿಗೆ ಅವ್ರಿಗೆ ಅದು TRP ಅಂತೆ. ಬಟ್ ನಮ್ಮ ಮಾನ ಮರ್ಯಾದೆ ನಮಗ್ ಕೆಳಗೋದ್ರೆ ಅದ್ ನಾವ್ ಕನ್ಸಿಡರೇ ಮಾಡಲ್ಲ. ಜನರೇ ಹೇಳೋದು ಹಂಗೆ. ಮತ್ತೇನಾದ್ರು ವೈಲ್ಡ್ ಕಾರ್ಡ್ ಅಲ್ಲಿ ನಿಮ್ಮನ್ ಕರೆದ್ರೆ? ಬುಲ್ಶಿಟ್, ನಾನು ಹೋಗೋದೇ ಇಲ್ಲ, ಚಾನ್ಸೇ ಇಲ್ಲ. ಹಂಗ್ ಸಪೋಸ್ ಅವ್ರು ಕರೆದ್ರು ಕೂಡ ಐ ವಾಂಟ್ ಅವ್ರು ನನ್ನ ಪೋರ್ಟ್ರೇಟ್ ಮಾಡಿದಾರಲ್ಲ, ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಸಾರಿ ಕೇಳ್ಬೇಕು. ಮೇ ಬಿ ಅವ್ರು ಕೇಳಿದ್ರೆ ಹೋಗ್ತೀನಿ ನಾನು, ಇಲ್ಲಾಂದ್ರೆ ಹೋಗಲ್ಲ. ಯಾರ್ಯಾರು ಕೇಳ್ಬೇಕು? ಡೈರೆಕ್ಷನ್ ಆಗ್ಲಿ, ಡೈರೆಕ್ಷನ್ ಟೀಮ್ ಅವ್ರಾಗ್ಲಿ, ಇಲ್ಲಾಂದ್ರೆ ಎಡಿಟಿಂಗ್ ಟೀಮ್ ಅವ್ರಾಗ್ಲಿ, ಅವ್ರು ಬಂದ್ ಕೇಳಿದ್ರೆ ಪಕ್ಕಾ ಹೋಗ್ತೀನಿ. ಅಲ್ಲಿ ಸಂಗೊಳ್ಳಿನಲ್ಲಿ ಹಳ್ಳಿ ಜನಗಳ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಹಳ್ಳಿ ಜನಗಳು ಜೆಮ್, ಎಸ್ಪೆಷಲಿ ವಾರದವ್ರ ಫ್ಯಾಮಿಲಿ. ನಾನ್ ಇದ್ದಿದ್ ಮನೆ ಬಂದ್ಬಿಟ್ಟು ವಾರದವ್ರ ಫ್ಯಾಮಿಲಿ. ಅವ್ರು 55 ಜನ, 52 ಜನ ಇನ್ಕ್ಲೂಡಿಂಗ್ ಮೀ ಅಂಡ್ ಮೈ ಕೋ ಪಾರ್ಟ್ನರ್. ಮನೆಯವ್ರಂತೂ ನನ್ಗೆ ದೇವ್ರ ಸಮಾನ. ಬಿಕಾಸ್ ಅಜ್ಜಿ, ಚಿನ್ನಮ್ಮ ಅಜ್ಜಿ ಇದಾರೆ, ದುಂಡಪ್ಪ ತಾತ ಇದಾರೆ, ಇನ್ನೊಂದು ದುಂಡಪ್ಪ ತಾತ ಇದಾರೆ, ನಾಗಣ್ಣ ಇದಾರೆ, ಅದೃಶಪ್ಪ ಇದಾರೆ, ಅವ್ರ ಮಕ್ಳಿದಾರೆ, ಲಕ್ಷ್ಮಿ ಇದಾರೆ, ಮತ್ತೆ ಗೀತಕ್ಕ ಇದಾರೆ. ಮತ್ತೆ ನನ್ಗೆ ಅವ್ರಿಗೆ ಒಂದೊಂದು ಕೋಳಿ ಜಗಳಾನೇ ಆಗ್ತಾ ಇರುತ್ತೆ. ಒಂದ್ ಅಕ್ಕ ಇದಾರೆ, ಪಕ್ಕದ ಮನೆ ಅಕ್ಕ ಸುನಂದಕ್ಕ ಅಂತ. ಅಯ್ಯೋ ಐ ಮಿಸ್ ಎವ್ರಿಬಡಿ. ಆದ್ರೆ ಇಲ್ಲಿ ಗಂಟ ಎಲ್ಲಾರು ಎವ್ರಿಬಡಿ ಡೈಲಿ ಕಾಲ್ ಮಾಡ್ತಾರೆ ನನ್ಗೆ, ಡೈಲಿ ವಿಡಿಯೋ ಕಾಲ್ ಮಾಡ್ತಾರೆ, ಡೈಲಿ ಮಾತಾಡ್ತಾರೆ ನನ್ ಜೊತೆ. ಇವತ್ತೇನಾಯ್ತು ಗೊತ್ತಾ ಅಂತ ಒಂದ್ ಸ್ಟೋರಿ ಬರುತ್ತೆ, ಆಮೇಲೆ ಕಮಾನ್ ಬ್ರೋ ಹೇಳಿ ಅಂತ ಹೇಳ್ತೀನಿ ನಾನು. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಫ್ಯಾಮಿಲಿ. ಓಕೆ, ಇಲ್ಲಿ ಇರೋದು ಯಾರ್ಯಾರು? ಬೆಂಗಳೂರಲ್ಲಿ ನಾನು, ಮಮ್ಮಿ, ತಂಗಿ. ಸೊ ಇಲ್ಲಿ ಪುಟ್ಟು ಫ್ಯಾಮಿಲಿ, ಅಲ್ಲಿ ಹೋಗಿ ಹಳ್ಳಿನಲ್ಲಿ ಇರ್ಬೇಕು. ದೊಡ್ಡ ಫ್ಯಾಮಿಲಿ. ಹೌದು ಹೌದು. ಅಲ್ಲಿ ಮನೆ, ಇಲ್ಲಿ ಒಂಚೂರು ಏನು ಮಾತಾಡಿಲ್ಲ ಅಂದ್ರೂ ಫುಲ್ ಸೈಲೆಂಟ್ ಆಗ್ಬಿಡುತ್ತೆ ಮನೆ. ಅಲ್ಲಿ ಸೈಲೆಂಟ್ ಅನ್ನೋ ಪದಾನೇ ಇಲ್ಲ, ಅಲ್ಲಿ ಫುಲ್ ಕಯ ಅಂತಾನೆ ಇರ್ತಾರೆ ಎಲ್ಲಾರು. ಇಟ್ ಇಸ್ ವೆರಿ ಕಲರ್ಫುಲ್ ಅಂಡ್ ವೆರಿ ಜೋವಿಯಲ್ ಫ್ಯಾಮಿಲಿ ಅಂತ ಹೇಳ್ಬೋದು. ಇಟ್ ಇಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿಮ್ ಕ್ವಾಲಿಫಿಕೇಶನ್ ಏನು? ನಾನು BCom ಡಿಸ್ಕಂಟಿನ್ಯೂ ಮಾಡಿದ್ದೇನೆ. ಯಾಕೆ? ಬಿಕಾಸ್ ಐ ಹ್ಯಾಡ್ ಅ ಫೈಟ್ ಇನ್ ಮೈ ಕಾಲೇಜ್. ಕಾಲೇಜ್ ಪ್ರಿನ್ಸಿಪಲ್ ನ ಹೊಡೆದ್ಬಿಟ್ಟು ಅವ್ರು ಆಚೆ ಹಾಕಿದ್ರು. ಯಾವ ವಿಷಯಕ್ಕೆ? ಏನ್ ಮಾಡಿದ್ರೆ ಅಂತದ್ದು? ಇದು ನನ್ಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬರುತ್ತಲ್ವಾ, ಮಾತಾಡೋ ವಿಷಯದಲ್ಲಿ ಮಾತಾಡ್ಬೇಕು. ಅಷ್ಟು ಧೈರ್ಯ ಇದೆಯಾ? ಕರೆಕ್ಟ್ ಆಗಿ ಬಂದು ನೇರಾಗಿ ಮಾತಾಡ್ಬೇಕು. ಅದ್ ಸುಮ್ನೆ ಕಾಲರ್ ಹಿಡಿಯೋದು, ಹಿಂಗೆ ಎಳ್ಕೊಂಡ್ ಹೋಗೋದು ಒಳಗಡೆ. ಯಾವಳಾದ್ರೂ ಆಗ್ಲಿ, ನನಗೆ ಕಾಲರ್ ಮಾತ್ರ ಹಿಡಿಬಾರ್ದು. ಕಾಲರ್ ಹಿಡಿದ್ರೆ ಐ ವಿಲ್ ಬ್ಲಾಸ್ಟ್ ದೆಮ್. ಎಷ್ಟ್ ಜನ ಜೊತೆ ಜಗಳ ಆಡಿದೀರಾ? ಎಷ್ಟ್ ಜನ ಹೊಡೆದಿದ್ದೀರಾ ಜೀವನದಲ್ಲಿ? ಆಲ್ಮೋಸ್ಟ್ ಕೇಸ್ ಎಲ್ಲ ಆಗ್ಬಿಟ್ಟಿದೆ ನನ್ ಮೇಲೆ ಹೊಡೆದಿದ್ದಕ್ಕೆ, ಸ್ಕೂಲಲ್ಲೆಲ್ಲ ತುಂಬಾ ಹೊಡೆದಾಟ. ಸೊ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿ ನಿಮ್ದು ಕಮ್ಮಿ ಆಗುತ್ತೆ ಅಂತ ಪರಿಸ್ಥಿತಿ ಬಂದ್ರೆ ಅಲ್ಲಿಂದ ಡೆಫಿನೆಟ್ಲಿ 100%. ಯಾಕಂದ್ರೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ
ನಮ್ ಸ್ಯಾಂಡಲ್ಸು ಇಲ್ಲಾಂದ್ರೆ ಶೂಸು ಬಿಡ್ಬಾರ್ದು ಅಂತ ಹೇಳ್ತಾರಲ್ಲ. ಸೊ ಜಸ್ಟ್ ಲೈಕ್ ದಟ್, ಎಲ್ ಮರ್ಯಾದೆ ಸಿಕ್ಕಲ್ವೋ ಇಟ್ಸ್ ಓಕೆ ಅವ್ರಿಗೆ ಹೇಳೋ ಬದ್ಲು. ಯಾಕಂದ್ರೆ ಈಗ ಹೆಂಗ್ ಹೇಳೋದು ಗೊತ್ತಾ, ಕೀಚಡ್ ಅಂತಾರಲ್ಲ, ಗೊಚ್ಚೆಗೆ ಕಲ್ಲು ಹಾಕಿದ್ರುನು ನಾವು ಅವ್ರನ್ನ ತಿರ್ಸೋ ಬದ್ಲು we'll only walk out. I'll only do I'll make my first move. I'll be the first one to make my move ಅಂತ ಹೇಳಿ I'll just walk out. ಓಕೆ, ಎಜುಕೇಶನ್ ಅಷ್ಟಾಯ್ತು, ಅದಾದ್ಮೇಲೆ ಜಾಬ್ ಮಾಡ್ಬೇಕಂತ ಏನಾದ್ರು ಬಂದ್ರ ಅಥವಾ ಇಂಡಸ್ಟ್ರಿಗೆ? ಇಲ್ಲ 5 years ಎಕ್ಸ್ಪೀರಿಯನ್ಸ್ ಇದೆ ಏರ್ಲೈನ್ ಟಿಕೆಟಿಂಗ್ ಜೊತೆ. ಹೌದು, ಎಕ್ಸ್ಪೀಡಿಯಾ ಜೊತೆ ವರ್ಕ್ ಮಾಡಿದೀನಿ. ಅದಾದ್ಮೇಲೆನೆ ನಂದು ಭೀಮಾ ಸ್ಟಾರ್ಟ್ ಆಗಿದ್ದು 2021 ಅಲ್ಲಿ. ಹೌದಪ್ಪ, ಭೀಮಾ ಸಿನಿಮಾ ನಾನು ಕೂಡ ನೋಡಿದೀನಿ. ಅದ್ರಲ್ಲೂ ಕೂಡ ಒಂದು ಅವೇರ್ನೆಸ್ ಏನಂದ್ರೆ ಡ್ರಗ್ಸ್ ಸೊಸೈಟಿ ಆಗ್ಬೇಕು ಅಂತ. ಹೌದು, ಅದ್ರಲ್ಲಿ ನಿಮ್ದೊಂದು ಕ್ಯಾರೆಕ್ಟರ್ ಇದೇ ತರ ಒಂದು ಜಂಗಲ್ ಒಂದು MLA ಮಗನಿಗೆ ಬೀಳೋದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ ಕಂಪ್ಯಾರಿಟಿವ್ಲಿ ಆ ಪ್ರೊಡಕ್ಷನ್ ಸೆಟ್ಗೂ ಈ ಪ್ರೊಡಕ್ಷನ್ ಶೂಟಿಂಗ್ ಸೆಟ್ಗೂ ತುಂಬಾ ವ್ಯತ್ಯಾಸ ಇದೆ. ಬಿಕಾಸ್ ಇಲ್ಲಿ ಬಂದ್ಬಿಟ್ಟು ಭೀಮಾ ಸಿನಿಮಾದಲ್ಲಿ ಎಲ್ಲಾರ್ಗೂ ಮರ್ಯಾದೆ ಅಂದ್ರೆ ಇದ್ದೇ ಮರ್ಯಾದೆ ಗುರು, ಅಂದ್ರೆ ಇಲ್ಲಿಂದನೇ ಕಲಿಬೇಕು ಎಲ್ಲಾರು ಹೇಳ್ಬೇಕಂದ್ರೆ. ಬಿಕಾಸ್ ವಿಜಯಣ್ಣ ಅವರು ದೇ ಹ್ಯಾವ್ ಮೇಡ್ ಶೋರ್ ದಟ್ ಯಾವ ಹುಡುಗನು ಅಂತ ಒಂದ್ ಹುಡುಗಿ ಕರೆಯಂಗಿಲ್ಲ, ಅಷ್ಟು ಮರ್ಯಾದೆ ಕೊಟ್ಟು ಅಷ್ಟೇ ಹಂಗಿದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ಈ ಕಡೆ ನೋಡಿದ್ರೆ ಇಟ್ ಇಸ್ ಲೈಕ್ ಹೋಗೆ ಬಾರೆ ಏನೇ ಆತರ, ಏನೋ ಅವ್ರ ಮನೆ ಮಕ್ಳು ತರ, ಅವ್ರ ಪಕ್ಕದ ಮನೆಯವ್ರ ತರ. ಅದಕ್ಕೆ ನಾನು ಅವ್ರ ಪಕ್ಕದ ಮನೆ ಇರೋರು ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಾನು ಬಂದೆ. ಇಂಡಸ್ಟ್ರಿ ಒಂದೇ, ಬಟ್ ಎಷ್ಟೊಂದು ಚೇಂಜಸ್ ಅಂತ ಅನ್ಸುತ್ತಲ್ವಾ? ಹೌದು ಹೌದು ಹೌದು, ಬಿಕಾಸ್ ಐ ಗಾಟ್ ಇನ್ ಟು ಗುಡ್ ಹ್ಯಾಂಡ್ಸ್ ಅಲ್ವಾ. ಸ್ಟಾರ್ಟಿಂಗ್ ಇಂದಾನೇ ಒಂದ್ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಇದ್ಬಿಟ್ಟೆ. ಸೊ ದಟ್ ಇಸ್ ವೈ ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ದುನೇ ವಿಜಯ್ ಸರ್ ಎಲ್ಲ ಸೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಲಿ ಅನ್ನೋಕ್ಕಿಂತ ಮೋರ್ ದೆನ್ ಫ್ರೆಂಡ್ಲಿ, ಐ ಕ್ಯಾನ್ ಟೆಲ್ ವಿಜಯಣ್ಣ ಬಂದ್ಬಿಟ್ಟು ಈಸ್ ಅ ಗುಡ್ ಟೀಚರ್, ಈಸ್ ಅ ಗುಡ್ ಮೆಂಟರ್ ಅಂತ ಹೇಳ್ಬೋದು. ಹಿ ಟಾಟ್ ಮಿ ಅ ಲಾಟ್ ಆಫ್ ಥಿಂಗ್. ಅದಾದ್ಮೇಲೆ ಮತ್ತೆ ಸಿನಿಮಾಗಳಿಗೆ ಆಫರ್ ಬಂದಿದ್ಯಾ? ಬಂದಿದೆ, ರಿಲೀಸು ಆಗಿದೆ. ಈ 19th ಒಂದ್ ಫಿಲ್ಮ್ ರಿಲೀಸ್ ಆಗುತ್ತೆ, ಪೇಕದೆ ಅಂತ ತಮಿಳಲ್ಲಿ, ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ದಿವಾಲಿಗೆ, ಇಲ್ಲಾಂದ್ರೆ ದಿವಾಲಿ ಮುಗ್ದಾದ್ಮೇಲೆ ಒಂದು ಫಿಲ್ಮ್ ರಿಲೀಸ್ ಆಗುತ್ತೆ, ಧ್ವಂಸ ಅಂತ. ರಿಯಾಲಿಟಿ ಶೋಗೆ ಹೋಗಿದ್ರಲ್ಲ, ನಿಮ್ಗೆ ಅದಿಂದ ಹೊರಗಡೆ ಬರುವಾಗ ಅಥವಾ ಏನಾದ್ರು ಪೇಮೆಂಟ್ ಏನಾದ್ರು ಇರುತ್ತಾ? ಇಲ್ಲ 0 ಪೇಮೆಂಟ್. ಅವ್ರು ಆಲ್ರೆಡಿ ಹೇಳಿ ಕಳ್ಸಿದಾರೆ ಈ ತರ ಪೇಮೆಂಟ್ ಇರಲ್ಲ, ನೀವು ಬನ್ನಿ ಅಂತ ಹೇಳ್ಬಿಟ್ಟು. ನಾನು ಜಸ್ಟ್ ಬಿಕಾಸ್ ನಾನು 2 months ನಾನು ಸುಮ್ನೆ ಇರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಶೋಗ್ ಹೋಗಿದ್ದು. ಸರಿ ಆಯ್ತು, ಅಲ್ಲಿ ಹೋಗಿ ಇದೂನು ಏನು ಹೊಸ ತರ ಎಕ್ಸ್ಪೀರಿಯನ್ಸ್. ಕರೆಕ್ಟ್, ಇದು ಫಸ್ಟ್ ರಿಯಾಲಿಟಿ ಶೋ ಅಲ್ವಾ, ಹೊಸ ತರ ಎಕ್ಸ್ಪೀರಿಯನ್ಸ್ ಆದ್ರೆ ಒಂದ್ ವಾರಕ್ಕೆ ವಾಚ್. ಗೆದ್ದವ್ರಿಗೆ ಏನ್ ಕೊಡ್ಬೇಕು ಅಂತ ಲಿಸ್ಟ್ ಅಲ್ಲಿ ಇರುತ್ತೆ, ಅದನ್ನ ಕೊಡ್ತಾರೆ. ಅದರ್ವೈಸ್ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಏನಿಲ್ಲ. ಇಲ್ಲ, ಇಲ್ಲಿ ತನಕ ನನ್ಗಂತೂ ಒಂದ್ ಐಡಿಯಾ ಇಲ್ಲ. ಮೇ ಬಿ ಬೇರೆ ಕಂಟೆಸ್ಟೆಂಟ್ಸ್ ಗೆ ಒಂದ್ ಐಡಿಯಾ ಇರ್ಬೋದು ಅನ್ಸುತ್ತೆ. ಬಿಕಾಸ್ ವಿನ್ನಿಂಗ್ ಪ್ರೈಸ್ ಅಂತೂ ನಮ್ಗೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಓಕೆ, ಬೇರೆ ಶೋಗಳಿಂದ ಏನಾದ್ರು ಆಫರ್ ಬಂದಿದ್ಯಾ? ಲೈಕ್ ಬಿಗ್ ಬಾಸ್ ಅಲ್ಲಿ ಮುಂಚೆ ಆಫರ್ ಬಂದಿದೆ, ಭೀಮಾ ಮಾಡುವಾಗ 2 times ಆಫರ್ ಬಂದಿದೆ. ಅದಾದ್ಮೇಲೆ 3rd time ಬಂದ್ಬಿಟ್ಟು ಈ ಹನುಮಂತು ಎಲ್ಲ ಇದ್ರಲ್ಲ, ಆ ಸೀಸನ್ಗೆ ಅಗ್ರಿಮೆಂಟ್ ಎಲ್ಲ ಆಯ್ತು. ಬಟ್ ಒಂದು ಶೋಗಿಂತ ಹೋಗಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಫಿಲ್ಟ್ರೇಷನ್ ಎಲ್ಲ ಆಗುತ್ತಲ್ಲ, ಮೇ ಬಿ ಬಿಕಾಸ್ ಆಫ್ ದಟ್ ಐ ಡೆಂಟ್ ಗೆಟ್ ಸೆಲೆಕ್ಟೆಡ್. ಅದಾದ್ಮೇಲೆ ಮತ್ತೆ ಶೂಟಿಂಗ್ ಎಲ್ಲ ಫೋಕಸ್ ಮಾಡಕ್ ಶುರು ಮಾಡಿದೆ. ಬಟ್ ಈ ಟೈಮ್ ಏನಾದ್ರು ಬಂದ್ರೆ ಶಾರ್ಟ್. ಏನ್ ಆಗ್ಬೇಕು ಅನ್ಕೊಂಡಿದ್ರ ಫ್ಯೂಚರ್ ಅಲ್ಲಿ? ಏನು ಈಗ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ. ಇವಾಗ ಶೋ ಇಂದ ಹೊರಗಡೆ ಬಂದಾದ್ಮೇಲೆ ಅದು ಮತ್ತೊಂದ್ಸಲ ಪ್ರೂವ್ ಆಗ್ತಾ ಇದೆ. ಸೊ ಏನು ನಿಮ್ ಲೈಫ್ ಅಲ್ಲಿ ಏನು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ, ಏನ್ ಆಗ್ಬೇಕು ಅನ್ಕೊಂಡಿದ್ರ, ಏನ್ ಫ್ಯೂಚರ್ ಅಲ್ಲಿ ಏನ್ ನೋಡ್ತೀರಾ ನೀವು? ಈಗ ಫ್ಯೂಚರ್ ಪ್ಲಾನ್ ಅನ್ನೋದು ಏನು ಇಲ್ಲ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತಿನ ಜೀವನ ನಾವು ಬಾಳಕ್ಕಾಗಲ್ಲ. ಸೊ ಅದ್ರಿಂದ ಫ್ಯೂಚರ್ ಅಲ್ಲಿ ಏನಾಗುತ್ತೋ ಆಗ್ಲಿ ಬಿಡಿ, ಇವತ್ತಿಂದು ನೀವ್ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಇಸ್ ಬಿಕಾಸ್ ಅಟ್ ಪ್ರೆಸೆಂಟ್ ನೀವು ಫ್ಯೂಚರ್ ಬಗ್ಗೆನೇ ಥಿಂಕ್ ಮಾಡ್ತಾನೆ ಇದ್ರೆ ನಿಮ್ ಪ್ರೆಸೆಂಟ್ ಅಲ್ಲಿ ಇರೋ ಕಾಲಗಳು ಸ್ವಲ್ಪ ಕಡಿಮೆ ಆಗ್ತಾನೆ ಬರುತ್ತೆ. ನೀವ್ ಎಂಜಾಯ್ಮೆಂಟ್ ಮಾಡಕ್ ಆಗಲ್ಲ, ನಿಮ್ ಅನ್ಸಿದ್ದನ್ನ ಮಾಡಕ್ ಆಗಲ್ಲ. ಸೊ ಇಟ್ಸ್ ಓಕೆ, ಫ್ಯೂಚರ್ ಏನ್ ಬೇಕಾದ್ರೂ ಇರ್ಲಿ, ನೋ ಪ್ರಾಬ್ಲಮ್. ನೀವಾಗಿರ್ಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ ಫೋಕಸ್ ಏನಿದೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು. ನಾನು ಫಸ್ಟ್ ಟೈಮ್ ನಿಮ್ದು ರೀಲ್ಸ್ ಎಲ್ಲ ನೋಡಿದಾಗ ಅನ್ಕೊಂಡಿದ್ದೆ, ಯಾರು ಏನೋ ಸ್ವಲ್ಪ ಟಾಮ್ ಬಾಯ್ ತರ ಎಲ್ಲ ಇಟ್ಕೊಂಡು ಕಲರಿಂಗ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಸಖತ್ತಾಗಿ ಮಾತಾಡ್ಕೊಂಡು ಇದಲ್ಲ ಅಂತ. ಆಮೇಲೆ ಯಾರಿಗೂ ಐಡಿಯಾ ಇರಲ್ಲ ನೀವು ಕೇರಳ ಅಂತ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಕೇರಳ ಹುಡುಗಿನ ಯಾರು ಎಲ್ಲಿ ಇವಳು ತಮಿಳ್ ಅಂತ ಜಾಸ್ತಿ ಜನ ಅನ್ಕೊಂತಾರೆ. ಬಟ್ ನೋ, ಐ ಆಮ್ ನಾಟ್ ಅ ತಮಿಳಿಯನ್, ಐ ಆಮ್ ಅ ಮಲಯಾಳಿ. ಸೊ ಫ್ಯೂಚರ್ ಅಲ್ಲಿ ಸದ್ಯಕ್ಕೆ ಏನ್ ಪ್ಲಾನ್ಸ್ ಇಲ್ಲ? ಏನಾದ್ರು ಶೋಸ್ ಇದೆಲ್ಲ ಬಂದ್ರೆ ಇಲ್ಲ, ಆಲ್ಮೋಸ್ಟ್ ಒಂದು 3 movies ಲೈನಪ್ ಅಲ್ಲಿ ಇದೆ. ಈಗ 3 to 4 movies ಲೈನಪ್ ಅಲ್ಲಿ ಇದೆ. 4 movies ಆಲ್ರೆಡಿ, ಅಲ್ಲ 3 movies ಆಲ್ರೆಡಿ ಮಾತಾಡಿದ್ದೀನಿ. 1 ಮೂವಿ ಮಾತ್ರ ಮಾತಾಡ್ಬೇಕು ಅಷ್ಟೇ. ಅದಲ್ಲಿ ತಮಿಳ್ 2, ತೆಲುಗು 1, ಕನ್ನಡ 1. According to you, what is love? According to me, what is love? Love is just bullshit. It's just waste of time ಅಷ್ಟೇ. ಅದ್ ಯೂಸ್ಲೆಸ್ ಅದು ಅಷ್ಟೇ. ಬಟ್ ಒಳ್ಳೆಯವ್ರು ಸಿಕ್ಕಿದ್ರೆ ಇಟ್ ಇಸ್ ವೆರಿ ಗುಡ್. ಅವ್ರನ್ನ ಎಷ್ಟು ಹೆಂಗೆ ಮಗು ತರ, ಇಲ್ಲಾಂದ್ರೆ ಹೂ ತರ ನೋಡ್ಬೇಕು, ಒಂದು ಹೂನ ಹೆಂಗ್ ನೋಡಿ ಕಾಪಾಡ್ಬೇಕು, ಯು ಶುಡ್
ಇದ್ರ ಲೆಟ್ ಬಿ ಇಟ್ ಬಾಯ್ ಆರ್ ಅ ಗರ್ಲ್ ಯಾರಾದ್ರೂ ಇರ್ಲಿ. ಯಾಕಂದ್ರೆ ಇವತ್ತೆಲ್ಲ ಗರ್ಲ್ಸ್ಗೂ ಹ್ಯುಮಿಲಿಯೇಟ್ ಆಗ್ತಿದೆ, ಬಾಯ್ಸ್ಗೂ ಹ್ಯುಮಿಲಿಯೇಟ್ ಆಗ್ತಿದೆ. ಎಷ್ಟೋ ಜನ ರೇಪ್ ಎಲ್ಲ ಆಗ್ತಿದೆ ಬಾಯ್ಸ್ಗೂನು ಅಲ್ವಾ. ಸೊ ಹೆಂಗ್ ಅದೇ ಇಟ್ ಡಿಪೆಂಡ್ಸ್ ಆನ್ ಯರ್ ಪಾರ್ಟ್ನರ್. ನೀವ್ ಯಾರನ್ನ ಚೂಸ್ ಮಾಡ್ತೀರಾ ಅದು ನಿಮ್ ಕೈಯಲ್ಲಿ. ದೇವ್ರು ಅನ್ನೋದ್ರ ಬಗ್ಗೆ 2 ನಿಮಿಷ ಮಾತಾಡಿ. ದೇವ್ರು ಅಂದ್ರೆ ದೇವ್ರು ಇಸ್ ಆಲ್ ದಿ ಯೂನಿವರ್ಸ್. ಬಿಕಾಸ್ ನನಗೆ ನಾನ್ ತುಂಬಾ ಅಂದ್ರೆ ಐ ಆಮ್ ಅ ವೆರಿ ಬಿಗ್ ಡಿವೋಟಿ ಆಫ್ ಲಾರ್ಡ್ ಶಿವ. ನನಗೆ ಶಿವ ಅಂದ್ರೆ ತುಂಬಾ ಇಷ್ಟ, ಈಶಾ ಅಂದ್ರೆ ಇಷ್ಟ, ದೇವಸ್ಥಾನಕ್ಕೆ ಹೋಗೋದಂದ್ರೆ ತುಂಬಾ ಇಷ್ಟ, ಅಲ್ಲಿಂದ ಪ್ರಸಾದ ತಗೊಳ್ಳೋದಂದ್ರೆ ತುಂಬಾ ಇಷ್ಟ. ಅಟ್ ದ ಸೇಮ್ ಟೈಮ್ ನನಗೆ ಏನ್ ಕಷ್ಟ ಆದ್ರೇನು ಐ ವಿಲ್ ಡೆಫಿನೆಟ್ಲಿ ಗೋ ಟು ಎನಿ ಅದರ್ ಟೆಂಪಲ್. ಯಾವ್ದಾದ್ರು ಒಂದ್ ದೇವಸ್ಥಾನ, ನಮ್ಮ ಮನೆ ಪಕ್ಕದಲ್ಲಿ ಯಾವ್ದಾದ್ರು ಒಂದ್ ದೇವಸ್ಥಾನ ಇದ್ರೂನು, ಅದು ಗಣಪತಿ ದೇವಸ್ಥಾನ ಇದ್ರೂನು ನಾನು ಶಿವನ್ನೇ ಪ್ರೇ ಮಾಡ್ತೀನಿ. ಈ ತರ ಎಲ್ಲ ಆಗ್ತಿದೆ ಶಿವಪ್ಪ, ಏನ್ ಮಾಡೋದು, ಏನ್ ಆಗ್ತಿದೆ, ಒಂದ್ ದಾರಿ ತೋರ್ಸ್ಕೊಡು ಅಂತ ಹೇಳ್ಬಿಟ್ಟು. ಬಟ್ ದೇವ್ರು ಹ್ಯಾಸ್ ಪ್ಲೇಡ್ ಎ ಹ್ಯೂಜ್ ರೋಲ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಎಲ್ಲರೂ ಅನ್ಕೊಂಡಿರ್ತಾರೆ ಇಲ್ಲ ಆಶ್ ಬಂದ್ಬಿಟ್ಟು ಇಲ್ಲ ಎಷ್ಟು ಸ್ಟೈಲಿಶ್ ಆಗಿದ್ದಾಳೆ, ದೇವಸ್ಥಾನಕ್ಕೆಲ್ಲ ಹೋಗಲ್ಲ, ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತ. ಬಟ್ ನೋ, ನಾನು ಐ ಗೋ ಟು ಈಶಾ, ಐ ಗೋ ಟು ಆದಿಯೋಗಿ, ಎಲ್ಲ ಶಿವ ಎಲ್ಲೆಲ್ಲಿದಾರೋ ಅಲ್ಲೆಲ್ಲ ಹೋಗ್ತೀನಿ.